ಇವತ್ತು ಕಂಠೀರವ ಸ್ಟೇಡಿಯಂನಲ್ಲಿ ಶಿಕ್ಷಣ ಇಲಾಖೆ ವತಿಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ತಮ್ಮ ಕೊರಳಿನಲ್ಲಿದ್ದಂತಹ ಕನ್ನಡದ ಶಾಲನ್ನ ಸಭಾಪತಿ ಹೊರಟ್ಟಿ ಅವರು ಸಿದ್ದರಾಮಯ್ಯ ಅವರಿಗೆ ಹಾಕ್ತಾರೆ. ಬೆಂಗಳೂರಿನ ಕಂಠೀರವ ಸ್ಟೇಡಿಯಂನಲ್ಲಿ ರಾಜ್ಯೋತ್ಸವ ಕಾರ್ಯಕ್ರಮ ಇರುತ್ತೆ. ಸಿಎಂ ಸಿದ್ದರಾಮಯ್ಯ ಅವರ ಕೊರಳಿಗೆ ಕನ್ನಡ ಶಾಲನ್ನ ಹಾಕಿದ್ರು ಸಭಾಪತಿಯವರು. ವೇದಿಕೆಯಲ್ಲೇ ಸಿಎಂಗೆ ತಾವು ಧರಿಸಿದಂಥ ಕನ್ನಡ ಶಾಲನ್ನ ಹಾಕಿದ್ರು. ಸಿದ್ದರಾಮಯ್ಯ ಅವರು ಹಾಕಿರೋದಿಲ್ಲ. ಆ ಸಂದರ್ಭದಲ್ಲಿ ವೇದಿಕೆ ಮೇಲೆ ತಾವು ಧರಿಸಿದ್ದ ಕನ್ನಡ ಶಾಲನ್ನ ಹೊರಟ್ಟಿ ಅವರು ಸಿದ್ದರಾಮಯ್ಯ ಅವರ ಕೊರಳಿಗೆ ತೊಡಿಸ್ತಾರೆ. ಕಂಠೀರವ ಸ್ಟೇಡಿಯಂ ಅಲ್ಲಿ ಇವತ್ತು 70ನೇ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮ ನಡೀತಾ ಇತ್ತು. ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ದೃಶ್ಯದಲ್ಲಿ ನೀವು ನೋಡ್ತಾ ಇರಬಹುದು, ತಾವು ಇರ್ಲಿ ಬಿಡಿ ಪರವಾಗಿಲ್ಲ ಅಂತ ಹೇಳ್ತಾರೆ ಸಿಎಂ. ಅದಾದ್ರೂ ಕೂಡ ಹೊರಟ್ಟಿ ಅವರು ತಾವು ಧರಿಸಿದಂಥ ಕನ್ನಡದ ಶಾಲನ್ನ ಸಿದ್ದರಾಮಯ್ಯ ಅವರ ಕೊರಳಿಗೆ ಹಾಕ್ತಾರೆ. ಶ್ರೀ ನಜೀರ್ ಅಹಮದ್ ರವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವ ಮಾನ್ಯ ಶಾಸಕರು ಶ್ರೀ ರಿಜ್ವಾನ್ ಅರ್ಷದ್ ರವರಿಗೆ ಆದರದ ಸ್ವಾಗತವನ್ನು ಕೋರುತ್ತೇನೆ. ನೋಡಿ, ಕಂಠೀರವ ಸ್ಟೇಡಿಯಂ ಅಲ್ಲಿ ಇವತ್ತು ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನಡೀತಾ ಇರುತ್ತೆ. DCM ಕೂಡ ಕನ್ನಡ ಶಾಲನ್ನ ಹಾಕಿರ್ತಾರೆ. ಬಸವರಾಜ್ ಹೊರಟ್ಟಿ ಅವರು ಹಾಕೊಂಡಿರ್ತಾರೆ. ಮೊದಲು ಕೇಳ್ತಾರೆ, ಏನು ನೀವು ಇವತ್ತು ಶಾಲೆ ಹಾಕಿಲ್ವಲ್ಲ ಅಂತ. ಹೌದಾ, ಹಾಕ್ಬೇಕಿತ್ತ ಅಂತಾರೆ ಸಿಎಂ. ಅದಾದ್ಮೇಲೆ ಹೊರಟ್ಟಿ ಅವರು ಎದ್ದು ನಿಂತು ತಮ್ಮ ಕೊರಳಿನಲ್ಲಿದ್ದಂತಹ ಕನ್ನಡದ ಶಾಲನ್ನ ಮುಖ್ಯಮಂತ್ರಿಗಳ ಕೊರಳಿಗೆ ಹಾಕ್ತಾರೆ. ಅದಾದ ಮೇಲೆ ಸಿಎಂ ಒಂದು ಫೋಟೋಗೆ ಪೋಸ್ ಕೂಡ ಕೊಡ್ತಾರೆ. ಹೊರಟ್ಟಿ ಅವರು ನನಗಿಂಥದ್ದೊಂದು ಶಾಲನ್ನ ತಗೊಂಡು ಬಾಪ್ಪ ಅಂತ ಅಲ್ಲಿದ್ದಂಥ ತಮ್ಮ ಆಪ್ತ ಸಹಾಯಕರ ಬಳಿ ಅಲ್ಲಿ ತಿಳಿಸ್ತಾರೆ. ಅವ್ರು ಹೋಗಿ ಮತ್ತೊಂದು ಶಾಲ್ ತಂದು ಕೊಡಬಹುದು. ಆದರೆ ಮುಖ್ಯಮಂತ್ರಿಗಳು ಬಹಳ ಖುಷಿಯಿಂದ ಅದನ್ನು ಕೊರಳಿಗೆ ಹಾಕಿಸ್ಕೊಂಡು ಫೋಟೋಗೆ ಒಂದು ಪೋಸ್ ಕೂಡ ಕೊಟ್ಟಿದ್ದಾರೆ.